ಪ್ರಭು ಕ್ರಿಸ್ತರಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬರಿಗೂ ವಂದಿಸುತ್ತೇನೆ. ಬೆಳಗಿನ ವಂದನೆಗಳೊಂದಿಗೆ ದೇವರು ನಮಗೆ ಇಂದು ಪ್ರಾರ್ಥಿಸಲು ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸೌಭಾಗ್ಯವನ್ನು ಸಲ್ಲಿಸಬೇಕಾಗಿದೆ. ಏಕೆಂದರೆ ದೇವರು ನಮ್ಮ ಸಂಗಡ ಪ್ರತಿದಿನ ಮಾತನಾಡುವರಾಗಿದ್ದಾರೆ. ಈ ದಿನ ನಾವು ಆಯ್ದುಕೊಂಡಂಥ ವಚನ ಭಾಗ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನವಾಗಿದೆ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತದೆ. ಇದಾಗಿದೆ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿದೆ. ಯೇಸು ಇಲ್ಲಿ ಜೀವನದಲ್ಲಿ ಭಾರದಿಂದ ಕಷ್ಟಪಡುವ ಪ್ರತಿ ಒಬ್ಬರಿಗೂ ಕರೆಯುತ್ತಾರೆ. ಪಾಪದ ಹೊರೆ, ಚಿಂತೆ, ನೋವು, ಆತಂಕ ಇವೆಲ್ಲವನ್ನು ಹೊತ್ತವರನ್ನು ಆತನು ತನ್ನ ಬಳಿಗೆ ಬರಲು ಆಹ್ವಾನಿಸುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಯೇಸುವಿನ ಬಳಿಗೆ ಬಂದಾಗ ಮಾತ್ರ ಮಾನವನ ಆತ್ಮಕ್ಕೆ ನಿಜವಾದ ವಿಶ್ರಾಂತಿ ದೊರೆಯುತ್ತದೆ. ಈ ವಿಶ್ರಾಂತಿ ಕೇವಲ ದೇಹಕ್ಕೆ ಮಾತ್ರವಲ್ಲ, ಹೃದಯಕ್ಕೂ ಆತ್ಮಕ್ಕೂ ಸಂಬಂಧವಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಹೃದಯಕ್ಕೂ ಆತ್ಮಕ್ಕೂ ಶಾಂತಿಯಾಗಿದೆ ದೇವರ ವಾಕ್ಯವನ್ನು ಕೇಳುವುದು ಮತ್ತು ನಾವು ಯೇಸುವಿನ ಬಳಿಗೆ ಹೋದಾಗ. ನೀನು ಮತ್ತು ನಾನು ಇಂದು ಎಷ್ಟು ಭಾರ ಅನಿಸಿದರೂ ಯೇಸುವಿನ ಬಳಿಗೆ ಬಾ, ಆತನು ನಿನ್ನ ಭಾರ ತೆಗೆದುಕೊಂಡು ನಿನಗೆ ವಿಶ್ರಾಂತಿ ಮತ್ತು ಹೊಸ ಬಲವನ್ನು ಕೊಡುತ್ತಾನೆಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಈ ವಚನದ ಪ್ರಕಾರ ನಮಗೆ ಅದನ್ನು ದೇವರು ತಿಳಿಸಿದ್ದಕ್ಕಾಗಿ ದೇವರಿಗೆ ನಾವು ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸಬೇಕು. ಪ್ರತಿದಿನವೂ ಪ್ರತಿಕ್ಷಣವೂ ನಮ್ಮ ಸಂಗಡ ಇರುವಂಥ ದೇವರು ನಮ್ಮ ಜೀವನದ ಕೊನೆಯವರೆಗೂ ನಮ್ಮ ಸಂಗಡವಿರಲಿ ಎಂಬುದಾಗಿ ಪ್ರಾರ್ಥಿಸೋಣ. ಏಕೆಂದರೆ ನಾವು ಪ್ರತಿದಿನವೂ ಪ್ರಾರ್ಥಿಸಬೇಕಾಗಿದೆ. ದೇವರು ಎಲ್ಲರನ್ನೂ ಆಶೀರ್ವದಿಸಲಿ. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದರೆ ನಮಗೆ ಕಳಿಸಿಕೊಡಿ. ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಆಮೇನ್.